ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ಕರ್ತನೆ, ಒಂದು ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ನಿಮ್ಮ ದರ್ಶನಕ್ಕಾಗಿ ಬಂದಿದ್ದೇವೆ. ನಮ್ಮ ಜೀವನದ ಹಾದಿಗಳಲ್ಲಿ ಕರ್ತನೆ ಎಷ್ಟೋ ದಿಣ್ಣೆಗಳು, ತಗ್ಗುಗಳಿದ್ದರೂ ಕೂಡ ಅವೆಲ್ಲವುಗಳನ್ನ ದಾಟಿಕೊಂಡು ದೇವ ನಿಮ್ಮ ಪವಿತ್ರವಾದಂತಹ ಸನ್ನಿಧಿಯಲ್ಲಿ ನಿಮ್ಮನ್ನೇ ಘನಪಡಿಸುವುದಕ್ಕಾಗಿ ಬಂದಂತಹ ನಮ್ಮೆಲ್ಲರ ಜೀವಿತಗಳನ್ನ ಶಾಂತಿ ಸಮಾಧಾನದಿಂದ ತೃಪ್ತಿಪಡಿಸಿರಿ. ನಿಮಗೆ ಯೋಗ್ಯಕರವಾದ ಜೀವಿತವನ್ನು ಜೀವಿಸುತ್ತಾ ನಿಮ್ಮನ್ನೇ ನಮ್ಮ ಜೀವಿತಗಳಲ್ಲಿ ಆರಾಧಿಸುತ್ತಾ ಘನಪಡಿಸುವಂತೆ ನಮಗೆ ಸಹಾಯ ಮಾಡು. ಪರಿಶುದ್ಧನಾದ ದೇವರೇ, ಈ ದಿನಗಳಲ್ಲಿ ಕೂಡ ಯೆಶಾಯನ ಗ್ರಂಥ 6ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ಅದರಲ್ಲಿರುವಂತಹ ಕೆಲವೊಂದು ಮಾತುಗಳಿಂದ ನಮ್ಮೊಂದಿಗೆ ಮಾತನಾಡ್ರಿ. ಅವುಗಳ ಒಂದು ಮಾರ್ಗದಲ್ಲಿ ನಾವು ಕೂಡ ನಮ್ಮನ್ನ ತಿದ್ದಿಕೊಂಡು ಜೀವಿಸುವಂತೆ ಕೃಪೆ ಮಾಡು. ಎಲ್ಲ ಪ್ರಾರ್ಥನೆ ನಮ್ಮ ಒಡೆಯನು ರಕ್ಷಕನಾದಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯುವುದೇನೆ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಈ ಒಂದು ಆರಾಧನೆಯಲ್ಲಿ ವಂದಿಸುತ್ತೇನೆ. ಮತ್ತೆ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತಹ ದೇವರಿಗೆ ಧನ್ಯವಾದಗಳು. ಮತ್ತೆ ಈ ಒಂದು ಆರಾಧನೆಯಲ್ಲಿ ಸೇರಿರುವಂತಹ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸೇವಕರುಗಳು ಕೂಡ ನನ್ನ ಹೃದಯದಿಂದ ಧನ್ಯವಾದಗಳು. ನಾವು ಕಳೆದ ದಿನದಿಂದ ಸತ್ಯವೇದವನ್ನ ಅಧ್ಯಾಯವಾಗಿ ನಾವು ಧ್ಯಾನ ಮಾಡ್ಕೊಂಡು ಬಂದಿದ್ದೀವಿ. ಈ ದಿನ ಕೂಡ ನಾವು ಯೆಶಾಯನ ಗ್ರಂಥ 6ನೇ ಅಧ್ಯಾಯ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯೆಶಾಯನ ಗ್ರಂಥ ನೀವು ಯಾವಾಗಲೂ ಕೂಡ ಧ್ಯಾನ ಮಾಡುವಾಗ 6ನೇ ಅಧ್ಯಾಯ ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತಹ ಒಂದು ಒಳ್ಳೆಯ ಅಧ್ಯಾಯ. 66 ಪುಸ್ತಕಗಳಲ್ಲಿ ಒಂದು 6ನೇ ಅಧ್ಯಾಯವನ್ನ ತುಂಬಾ ಜನರು ಪದೇ ಪದೇ ಓದ್ತಿರ್ತಾರೆ. ಎಲ್ಲರೂ ಕೂಡ ತುಂಬಾ ಸರಳವಾಗಿ ಗೊತ್ತಿರುವಂತ ಒಂದು ಅಧ್ಯಾಯನೇ. ನೋಡ್ರಿ, ಈ ಒಂದು ಅಧ್ಯಾಯದಿಂದ ನಾನು 4 ವಿಷಯನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ ರಾತ್ರಿ ನಾನು ಸಾಯಂಕಾಲದಿಂದ ಕೂತ್ಕೊಂಡಿದ್ದನ್ನ ವಾಕ್ಯಗಳನ್ನು ನೋಡುವಾಗ 4 ವಿಷಯಗಳನ್ನ ದೇವ್ರು ನನಗೆ ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸಮಯ ಇಲ್ಲದೆ ಇರೋ ಕಾರಣ ನಾನು ಸಂಕ್ಷಿಪ್ತವಾಗಿ ನಾನು ಇದನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಕೂಡ ನಾವು ಗಮನ ಕೊಟ್ಟು ಕೇಳೋಣ. ಯಾಕೆ ಅಂದ್ರೆ, ದೇವ್ರ ವಾಕ್ಯಗಳನ್ನ ಕೇಳುವಾಗ ಯೇಸು ಸ್ವಾಮಿಯವರು ಒಂದು ಮಾತನ್ನ ಹೇಳ್ತಾರೆ, ಕಿವಿಗೊಡುವುದರಲ್ಲಿ ನೀವು ತುಂಬಾ ಹುಷಾರಾಗಿರ್ರಿ ಅಂತ. ನಿಜವಾಗ್ಲೂ ಕೂಡ ನಾವು ಕೇಳುವಂತ ಮಾತುಗಳು ಅವು ತುಂಬಾ ಸತ್ಯವಾದವುಗಳಾಗಿರುವುದರಿಂದ ಆ ವಾಕ್ಯಗಳಿಗೆ ನಾವು ಸದಾಕಾಲ ನಮ್ಮ ಕಿವಿಗಳನ್ನ ಧ್ಯಾನ ಕೊಟ್ಟು ಕೇಳಿ ಅವುಗಳ ಪ್ರಕಾರ ನಡೆಯುವುದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ಒಂದು ಸಮಯ, ನಿನ್ನೆಯ ಸಮಯ ಮುಗಿದೈತು, ಆ ಸಮಯ ನಮಗೆ ಸಿಗಲ್ಲ. ಆಮೇಲೆ ಆ ಒಂದು ಸಂದರ್ಭ ಕೂಡ ನಮಗೆ ಸಿಗಲ್ಲ. ಹೀಗಾಗಿ ಸಿಗುವಂತ ಸಮಯವನ್ನ ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡ್ರೆ ನಮ್ಮ ಜೀವಿತಗಳಲ್ಲಿ ಮುಂದೆ ತುಂಬಾ ಲಾಭಗಳಿರುತ್ತೆ. ನೋಡಿ, ಯೆಶಾಯನ ಬರೆದ ಗ್ರಂಥ 6ನೇ ಅಧ್ಯಾಯ ನೀವು ಓದುವಾಗ ಇಲ್ಲಿ ಭಕ್ತನಂತ ಯೆಶಾಯ, ಪ್ರವಾದಿಯಾದಂತ ಯೆಶಾಯ ತುಂಬಾ ಕಾಲಗಳ ಸಮಯದಲ್ಲಿ ಅವನು ತುಂಬಾ ಪ್ರವಾದನೆ ಮಾಡ್ತಾರೆ ಯೆಶಾಯರವರು. ಸೊ ಅವರ ಸಂದರ್ಭದಲ್ಲಿ ಒಂದು ದಿವಸ ದೇವರ ದರ್ಶನ ಆಗುತ್ತೆ. ಇವಾಗಿನ ಪ್ರಪಂಚದ ಮನುಷ್ಯರನ್ನ ನೀವು ಕೇಳ್ರಿ, ಎಲ್ಲರೂ ಕೂಡ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಏನಂದ್ರೆ, ನನಗೆ ದೇವರ ದರ್ಶನ ಆಯ್ತು, ನಾನು ದೇವರ ಪರಲೋಕಕ್ಕೆ ಹೋಗಿದ್ದೆ, ದೇವರ ಬಲಗಡೆಯಲ್ಲಿ ಕೂತ್ಕೊಂಡು ಬಂದೆ, ದೇವರ ಪರಲೋಕದಲ್ಲಿ ಒಂದು ಅಂಗಳ ಆಯ್ತು, ದೇವರೊಂದಿಗೆ ನಾನು ಮುಖಾಮುಖಿಯಾಗಿ ಮಾತಾಡದೆ, ಏನೇನೋ ಅವರ ಒಂದು ಕಲ್ಪನೆಯ ಮಾತುಗಳಿಂದ ಎಷ್ಟೋ ಹೇಳ್ತಿರ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು, ಅದಕ್ಕೆಲ್ಲ ಲಕ್ಷ್ಯ ಕೊಡಬಾರ್ದು. ಯಾಕಂದ್ರೆ ಇವಾಗಿನ ಸೇವಕರು ಪರಲೋಕದ ದರ್ಶನ ಕಾಣ್ತಾರ ಅನ್ನೋದು ನಮ್ಗೆ ತುಂಬಾ ಹಾಸ್ಯಕರವಾದಂತ ಒಂದು ಸಂಗತಿನ. ಸೊ ಹೀಗಾಗಿ ದೇವ್ರು ನಮ್ಗೆ ಸತ್ಯವೇದ ಕೊಟ್ಟಿದ್ದಾರೆ, ಅದೇ ನಮ್ಗೆ ಒಂದು ದರ್ಶನ. ಇದನ್ನ ನಾವು ಧ್ಯಾನ ಕೊಟ್ಟು ಧ್ಯಾನ ಮಾಡುವಾಗ ಖಂಡಿತವಾಗ್ಲೂ ದೇವ್ರು ಇದ್ರಲ್ಲೇ ನಮ್ಗೆ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಈ ದರ್ಶನದಲ್ಲಿ ನಾವು ಓದುವಾಗ ಕೇವಲ ಮೊದಲನೇ ವಾಕ್ಯ ಒಂದು ಭಾಗವಾಗಿ ನಾವು ವಿಂಗಡಣೆ ಮಾಡೋಣ. ಇದರಲ್ಲಿ ಮನುಷ್ಯರಲ್ಲಿ ದೇವರ ಸ್ಥಾನ ಎಲ್ಲಿದೆ, ಮನುಷ್ಯರಲ್ಲಿ ದೇವರ ಸ್ಥಾನ ಎಲ್ಲಿದೆ, ಈ ವಾಕ್ಯನ ಓದುವಾಗ ನಮಗೆ ಆ ಸ್ಥಾನ ಗೊತ್ತಾಗ್ಬೇಕು. ನೋಡಿ, ನಾನು ಓದ್ತೇನೆ.
ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಇಲ್ಲಿ ಯೆಶಾಯ ದರ್ಶನದಲ್ಲಿ ನೋಡ್ತಾ ಇದ್ದಾರೆ, ದೇವರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅದು ಸುಪ್ರೀಂ. ನಾವಿವಾಗ ಭಾರತ ದೇಶಕ್ಕೆ ಒಂದು ಕಾನೂನು ಇದೆ ನೋಡಿ, ನಮ್ಗೆ ಸಿವಿಲ್ ಕೋರ್ಟ್ ಬರುತ್ತೆ, ಆಮೇಲೆ ಹಂಗೆ ಒಂದೊಂದೇ ಸ್ಟೆಪ್ ಹೋದ್ರೆ ನಮ್ಗೆ ಹೈಕೋರ್ಟ್ ಬರುತ್ತೆ ಅಲ್ವಾ. ಅದೆಲ್ಲ ಮುಗಿಸ್ಕೊಂಡು ನಾವು ದೊಡ್ಡ ಕೇಸ್ನ ನಾವು ಹೋರಾಡಬೇಕಂದ್ರೆ ನಮ್ಗೆ ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ರು ಸುಪ್ರೀಂ ಜಡ್ಜ್ ಇರ್ತಾರೆ. ಇವಾಗ ಚಂದ್ರಚೂಡ್ ಜಡ್ಜ್ ಅವರು ಇವಾಗ ಆ ಒಂದು ಸ್ಥಾನದಲ್ಲಿ ಇದ್ದಾರೆ, ಒಳ್ಳೆಯ ನ್ಯಾಯ ತೀರಿಸುವಂತ ಒಂದು ವ್ಯಕ್ತಿ. ಸೊ ಈ ರೀತಿಯಾಗಿ ನಮ್ಮ ದೇಶಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇದೆ. ಆ ಸುಪ್ರೀಂ ಕೋರ್ಟಿಗೆ ಒಬ್ರು ಸುಪ್ರೀಂ ಜಡ್ಜ್ ಇರ್ತಾರೆ. ಈ ದೇಶದಲ್ಲಿ ನ್ಯಾಯ ವಿಚಾರಣೆ ಒಂದು ವೇಳೆ ಬೇಕಂದ್ರೆ ನಾವು ಪಿಟಿಷನ್ ಆಗ್ಬೇಕಾದ್ರೆ ತುಂಬಾ ದೊಡ್ಡ ಸ್ಥಾನ ಯಾವ್ದಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಜಡ್ಜ್ನೆ ನೋಡಿ. ಅವ್ರ ಸ್ಥಾನ ಎಷ್ಟು ಗೌರವಾದದಂದ್ರೆ ಭಾರತ ದೇಶದಲ್ಲಿ ಎಲ್ರು ಕೂಡ ನ್ಯಾಯ ಬೇಕು ಅಂತ ಲಾಸ್ಟ್ ಕೊನೆಯದಾಗಿ ಹೋಗೋದೆ ಸುಪ್ರೀಂ ಜಡ್ಜ್ ಹತ್ರ. ಅದೇ ಪ್ರಕಾರ ಯೆಶಾಯ ಯಾವಾಗ ಇವನು ದರ್ಶನ ನೋಡ್ತಾ ಇದ್ದಾರೆ ಯೆಶಾಯರವರು, ಆ ಸಮಯದಲ್ಲಿ ದೇವರ ಸಿಂಹಾಸನ ನೋಡ್ತಾ ಇದ್ದಾರೆ. ದೇವರ ಸಿಂಹಾಸನ ಅದೇ ತರ ಸುಪ್ರೀಂ ಅಂತಾರೆ ಅದಕ್ಕೆ. ಅಂದ್ರೆ ದೇವ್ರ ತನ್ನ ಸಿಂಹಾಸನ ರೂಢನಾಗಿ ಉನ್ನತೋನ್ನತನಾಗಿ ದೊಡ್ಡ ಸ್ಥಾನದಲ್ಲಿ ದೇವ್ರು ಕುತ್ಕೊಂಡಿದ್ದಾರಂತೆ. ದೇವ್ರ ವಾಕ್ಯದ ಮೂಲಕ ನಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದಾರೆ ಏನಂದ್ರೆ, ನನ್ನ ಸಿಂಹಾಸನ ಅದು ತುಂಬಾ ಎಲ್ಲದಕ್ಕಿಂತ ದೊಡ್ಡದು, ಎಲ್ಲದಕ್ಕಿಂತ ಮಿಗಿಲಾಗದು. ಆ ಸಿಂಹಾಸನದ ನೆಕ್ಸ್ಟ್ ಯಾವ ಸಿಂಹಾಸನ ಕೂಡ ಇಲ್ಲ. ಅಂತ ಒಂದು ದೊಡ್ಡ ಸಿಂಹಾಸನದಲ್ಲಿ ನಮ್ಮನ್ನು ಸೃಷ್ಟಿ ಮಾಡದ ದೇವರು ಕುತ್ಕೊಂಡಿದ್ದಾರಂತೆ. ಯೆಶಾಯರವರು ಅದ ಕಣ್ಣಿಂದ ನೋಡಿ ಈ ಸತ್ಯವೇದದಲ್ಲಿ ಬರೆಸ್ತಾ ಇದ್ದಾರೆ, ದೇವರ ಸಿಂಹಾಸನ ಎಷ್ಟು ಉನ್ನತವಾದದಂದ್ರೆ ಈ ಪ್ರಪಂಚ, ಸೃಷ್ಟಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಪರಲೋಕದಲ್ಲಿರುವಂತ ಎಲ್ಲಾ ಸ್ಥಾನಗಳಿಗಿಂತ ಒಂದು ಉನ್ನತವಾದ ಸ್ಥಾನ ದೇವರದು. ಆದ್ರೆ ನಾನು ನಿನ್ನೆ ಕುತ್ಕೊಂಡು ಯೋಚನೆ ಮಾಡಿದೆ, ಪರಲೋಕದಲ್ಲಿ ಇಷ್ಟು ದೊಡ್ಡ ಸ್ಥಾನ ದೇವ್ರದಾದ್ರೆ ಮತ್ತೆ ಮನುಷ್ಯರಲ್ಲಿ ಯಾವ ಸ್ಥಾನ ಇದೆ? ಮನುಷ್ಯರಲ್ಲಿ ದೇವರ ಸ್ಥಾನ ಎಲ್ಲಿದೆ? ಮನುಷ್ಯರ ಜೀವಿತ ಹೆಂಗಿದೆ ಅಂದ್ರೆ ದೇವ್ರನ್ನ ನಾವು ಕೊನೆಯದಾಗಿ ಇಟ್ಟಿದ್ದೀವಿ. ಮೊದಲನೇದಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹಣಕ್ಕೆ ಸ್ಥಾನ ಕೊಟ್ಟಿರ್ತೀವಿ. ಎರಡನೇದಾಗಿ ನಮ್ಮ ಜೀವಿತಗಳಲ್ಲಿ ಮನೋರಂಜನೆಗೆ ಸಮಯ ಕೊಟ್ಟಿರ್ತೀವಿ. ಮೂರನೇದಾಗಿ ನಮ್ಮ ದೋಸ್ತರಿಗೆ ಸ್ಥಾನ ಕೊಟ್ಟಿರ್ತೀವಿ. ನಾಲ್ಕನೇದಾಗಿ ನಮ್ಮಲ್ಲಿ ಇರುವಂತ ವಸ್ತುಗಳಿಗೆ ಸ್ಥಾನ ಕೊಟ್ಟಿರ್ತೀವಿ. ಐದನೇದಾಗಿ ನಮ್ಮಲ್ಲಿರುವಂತ ವಿದ್ಯಾಭ್ಯಾಸಗಳಿಗೆ ಸ್ಥಾನ ಕೊಟ್ಟಿರ್ತೀವಿ. ಅದೇ ನಮ್ಗೆ ತುಂಬಾ ದೊಡ್ಡದು, ಅದೇ ನಮ್ಗೆ ತುಂಬಾ ಸುಪ್ರೀಂ. ಅದಿಲ್ದೇನೆ ನಮ್ಮ ಜೀವಿತ ಇಲ್ಲ ನೋಡಿ. ನಮ್ಮನ್ನ ಸೃಷ್ಟಿ ಮಾಡಿದ ದೇವ್ರನ್ನ ನಾವು ಕೊನೆಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಯಾವ್ದು ನಮಗೆ ಪ್ರಪಂಚದಲ್ಲಿ ತಾತ್ಕಾಲಿಕವಾಗಿ ಉಪಯೋಗವಾಗ್ತಾ ಇದೆಯೋ ಆ ಎಲ್ಲಾ ಸಮಯಗಳನ್ನ, ಆ ಎಲ್ಲಾ ವಸ್ತುಗಳನ್ನ, ಆ ಎಲ್ಲಾ ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ಮೊದಲನೇ ಸ್ಥಾನ ಇಟ್ಟಿದ್ದೀವಿ. ಎಷ್ಟು ಏನಂದ್ರೆ ಹಿಂದಿಯಲ್ಲಿ ಗಿನೋನ ಅಂತಾರೆ, ಎಷ್ಟು ಅಸಹ್ಯವಾದ ಕಾರ್ಯ ನೋಡಿ ನಮ್ಮ ಜೀವಿತಗಳಲ್ಲಿ. ಒಂದು ಸತಿ ಕುತ್ಕೊಂಡು ಯೋಚನೆ ಮಾಡೋಣ, ನಮ್ಮ ಸುಪ್ರೀಂ ಅಂದ್ರೆ ನಮ್ಮ ಸಿಂಹಾಸನಾರೂಢನಾಗಿ ಉನ್ನತೋನ್ನತನಾಗಿರುವಂತಹ ಪರಲೋಕದಲ್ಲಿ ಸಿಂಹಾಸನಾರೂಢನಾಗಿರುವಂತಹ ದೇವರು ಅಲ್ಲಿ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ರೆ, ಅದೇ ಸ್ಥಾನನ ಈ ದಿನಗಳಲ್ಲೂ ಕೂಡ ದೇವ್ರು ನಮ್ಮ ಹೃದಯಗಳಲ್ಲಿ ಇಷ್ಟಪಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ನಮ್ಮ ಹೃದಯಗಳಲ್ಲಿ ಆ ಸ್ಥಾನ ಬೇಕು ಅಂತ. ಎಷ್ಟು ಜನ ನಮ್ಮಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ ದೇವರಿಗೆ ಆ ಸ್ಥಾನ ಕೊಟ್ಟಿದ್ದೀವಿ? ನಾವು ಕುತ್ಕೊಂಡು ಯೋಚನೆ ಮಾಡ್ಬೇಕು. ನಾವು ಪ್ರತಿದಿನ ನಮ್ಮನ್ನ ಪರೀಕ್ಷೆ ಮಾಡ್ಬೇಕು. ದೇವರೇ, ನನ್ನ ಒಳಗಡೆ ನಿಮಗಾಗಿ ನಾನು ಯಾವ ಸ್ಥಾನ ಇಟ್ಟಿದ್ದೇನೆ? ಕೊನೆಯ ಸ್ಥಾನ ಇಟ್ಟಿದ್ದೇನಾ ಅಥವಾ ನನ್ನ ಮೊದಲನೇ ಸ್ಥಾನ ಇಟ್ಟಿದ್ದೇನಾ? ಪ್ರಪಂಚದವರಿಗೆ ಹೋಗಿ ಕೇಳ್ರಿ, ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ದೇವರು ಯಾರಂದ್ರೆ, ಪ್ರಪಂಚದ ಮನುಷ್ಯರು ಹೇಳೋದೇನಂದ್ರೆ, ನಮ್ಮ ದೃಷ್ಟಿಯಲ್ಲಿ ನಮ್ಮ ಮೊದಲನೇ ದೇವ್ರು ಯಾರಂದ್ರೆ ತಾಯಿ, ತಂದೆ. ಅಂದ್ರೆ ಅವ್ರ ಜೀವಿತಗಳಲ್ಲಿ ತಂದೆ ತಾಯಿನ ಮೊದಲನೇ ಸ್ಥಾನ ಕೊಡೋದು ತಪ್ಪಂತ ಹೇಳ್ತಾ ಇಲ್ಲ. ಸ್ಥಾನ ಕೊಡ್ಬೇಕು ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಸ್ಥಾನ ಕೊಡ್ಬೇಕು. ನಾವು ಪತ್ನಿಯವ್ರಿಗೆ ಸ್ಥಾನ ಕೊಡಬೇಕು, ಪತ್ನಿಯವ್ರ ಪತಿಗೆ ಸ್ಥಾನ ಕೊಡಬೇಕು. ಎಲ್ಲರೂ ಕೂಡ ಸ್ಥಾನ ಕೊಡ್ಲಿಕ್ಕೆ ಬೇಕಾದ್ರೆ ಸುಪ್ರೀಂ ಆ ನಮ್ಮ ಹೃದಯಗಳಲ್ಲಿ ಯಾರು ಉನ್ನತನಾಗಿ ಅಂದ್ರೆ ದೊಡ್ಡ ಸ್ಥಾನದಲ್ಲಿ ಯಾರಿದ್ದಾರೆ ಅದು ದೇವ್ರು ಇರ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಯೆಶಾಯರವರು ಕೂಡ ಅದನ್ನೇ ದರ್ಶನದಲ್ಲಿ ನೋಡ್ತಾ ಇದ್ದಾರೆ. ದೇವ್ರೇ, ಎಷ್ಟು ದೊಡ್ಡ ಸಿಂಹಾಸನ, ಎಷ್ಟು ಉನ್ನತನಾಗಿ ಕುತ್ಕೊಂಡಿದೆ ನೀನಂತ. ನಾನು ಈ ವಾಕ್ಯನ ಓದುವಾಗ ನನಗೆ ಕೆಲವೊಂದು ವಾಕ್ಯಗಳು ನೆನಪಾಯ್ತು. ನಾನು ನಿನ್ನೆ ಸಂಡೇ ಕೂಡ ಅದೇ ವಾಕ್ಯಗಳನ್ನ ಹೇಳ್ತಾ ಇದ್ದೆ ಚರ್ಚಲ್ಲಿ, ಸಂಡೇ ಬೆಳಗ್ಗೆ. ಅದರಲ್ಲಿ ಪೇತ್ರ ಮತ್ತೆ ಯೋಹಾನ್ ಅವರು ಬಂದು ಆ ಮಂದಿರಕ್ಕೆ ಹೋಗ್ತಾ ಇರುವಾಗ ಆ ಮಂದಿರ ದ್ವಾರದಲ್ಲಿ ಹುಟ್ಟುಕುಂಟ ಅಂದ್ರೆ 40 ವರ್ಷಗಳಿಂದ ಆತನಿಗೆ 2 ಕಾಲೇ ಇಲ್ಲ. ಆ ವ್ಯಕ್ತಿ ಭಿಕ್ಷೆ ಬೇಡ್ಕೊಂಡು ಆ ಸ್ಥಾನದಲ್ಲಿ ಕುತ್ಕೊಂಡಿದ್ದ.
ಪೇತ್ರ ಯೋಹಾನ ಆ ಸ್ಥಳದಲ್ಲಿ ಹೋದಾಗ ಆ ಯಪ್ಪ ಅಂದ್ರೆ 40 ವರ್ಷದ ಕುಂಟ ಏನ್ ಮಾಡ್ತದನ್ನ ಪೇತ್ರ ಯೋಹಾನರಿಗೆ ಬಾಯಿ ಬಿಟ್ಟು ಕೇಳ್ತಾ ಇದ್ರಪ್ಪ ಏನಾದ್ರೂ ಕೊಡಿ ಅಂತ. ಅವಾಗ ಪೇತ್ರ ಯೋಹಾನರು ಹೇಳ್ತಾರೆ, ದೃಷ್ಟಿಸಿ ನನ್ ಕಡೆ ನೋಡ್ರಿ, ದೃಷ್ಟಿಸಿ ನನ್ ಕಡೆ ನೋಡ್ರಿ ಅಂತ ಹೇಳ್ತಾರೆ. ಅವನೇನೋ ಅವ್ರ ಹತ್ರ ಸಿಗುತ್ತೆ ಅಂತ ಅವನು ನೆನ್ಸ್ಕೊಂಡು ಏನ್ ಮಾಡ್ತಾನೆ, ಯಾಕಂದ್ರೆ ಸ್ವಲ್ಪ ಹೊಸದಾಗಿ ನೋಡಿರ್ಬೋದು, ಇಷ್ಟ ದಿನ ನೋಡಿರ್ಕಿಲ್ಲ ಅವ್ರಿಗೆ. ಸೊ ಏನೋ ಒಂದು ಸ್ಪೆಷಲ್ ಆಗಿ ಸಿಗ್ಬೋದು ಅವ್ರ ಹತ್ರ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಂದ ಅವ್ರನ್ನ ನೋಡ್ತಿರ್ತಾನೆ. ಅವಾಗ ಪೇತ್ರ ಯೋಹಾನರ ಒಳಗಡೆ ಅವ್ರ ಬಾಯಿಂದ ಒಂದು ಮಾತು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನ್ ನಿನ್ನೆ ಆ ವಾಕ್ಯನ ಓದಿದ ತಕ್ಷಣ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಆ ವಾಕ್ಯನ ಓದ್ತಿ ನೋಡಿ, ಎಷ್ಟು ಚೆನ್ನಾಗಿದೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಚನ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ಪೇತ್ರ ಹೇಳ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ. ಅಯ್ಯೋ, ಇಷ್ಟು ದೊಡ್ಡ ದೇವರನ್ನ ಆರಾಧನೆ ಮಾಡುವಂತ ಪೇತ್ರ ಯೋಹಾನ, ಇಷ್ಟು ದೊಡ್ಡ ದೇವರ ಸೇವೆ ಮಾಡುವಂತ ಪೇತ್ರ ಯೋಹಾನ ಅಂಬಾಸಿಡರ್ ಅಂತಾರೆ. ಅಂದ್ರೆ ದೇವರ ಸೇವೆ ಮಾಡೋರು ಬಂದು ಇವಾಗ ನೋಡಿದ್ರೆ ಲಕ್ಸರಿಲಿ ಕಾರ್ಲಿ ಸುತ್ತಾರೆ, ಅವ್ರಿಗೆ ಬಂಗಾರ ಬೆಳ್ಳಿ. ನಾನೇ ಕೆಲವೊಬ್ಬರು ಪಾಸ್ಟರ್ಗಳ ಬಗ್ಗೆ ಕೇಳ್ತಾ ಇದ್ದೆ, ಒಂದ್ ವೇಳೆ ಅವ್ರ ಆ ದೇಶದಿಂದ ನಮ್ ದೇಶಕ್ಕೆ ಬಂದು 1-2 ದಿನ ಮೀಟಿಂಗ್ ಮಾಡಿದ್ರೆ 1 ದಿವಸಕ್ಕೆ 2 ಲಕ್ಷ ಖರ್ಚಾಗುತ್ತೆ ಅಂತ. ಅವ್ರ ಊಟ, ಅವ್ರ ಲಾಡ್ಜಿಂಗ್ ಆಗ್ಲಿ, ಅವ್ರ ಖರ್ಚಾಗ್ಲಿ, ವ್ಯವಹಾರ, ಗಾಡಿ ಎಲ್ಲ ಅಷ್ಟು ಖರ್ಚು, ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಪಾಸ್ಟರ್ ಈ ಪ್ರಪಂಚಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಅವರ ಜೀವಿತಗಳ ಶೈಲಿ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ, ಇವ್ರಿಗೆ ಇಷ್ಟು ಎಲ್ಲಿಂದ ಬಂತ ಅಂತ. ಈ ನಾರ್ತ್ ಇಂಡಿಯಾದಲ್ಲಿ ಬಂದ್ರೆ ನೀವು ಇನ್ನೂ ಅದನ್ನ ಜಾಸ್ತಿ ನೋಡ್ಬೋದು. ಈ ಕಡೆ ಬಿಹಾರ್, UP, ಜಾರ್ಖಂಡ್ ಈ ಕಡೆ ನೋಡಿದ್ರೆ ಪಾಸ್ಟರ್ಗಳೆಲ್ಲ ತುಂಬಾ ನಾರ್ಮಲ್ ಇಲ್ಲ, ಚಿಕ್ಕ ಪಾಸ್ಟರ್ ಎಲ್ಲ 4 ವೀಲರ್ ಇಟ್ಕೊಂಡು ಅಡ್ಡಾಡ್ತಿರ್ತಾರೆ. ನಮಗೆ ಕೆಲವೊಂದು ಜಾಗದಲ್ಲಿ ಪ್ರಾರ್ಥನೆ ಕರೀತಿರ್ತಾರೆ, ಆ ಜಾಗದಲ್ಲಿ ಹೋದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ನಾನ್ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಪೇತ್ರ ಯೋಹಾನರಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಜೀವಿತ ಎಲ್ಲಿದೆ? ನಾವ್ ಯಾಕೆ ಈ ರೀತಿಯಲ್ಲಿ ಪ್ರಪಂಚದಲ್ಲಿ ಜೀವನ ಮಾಡ್ತಿದ್ವಿ ಅಂದ್ರೆ, ನಾವು ಅವುಗಳಿಗೆ ಜಾಸ್ತಿ ಸಮಯ ಕೊಡ್ತಾ ಇದೀವಿ, ಅವುಗಳಿಗೆ ಜಾಸ್ತಿ ಸ್ಥಾನ ಕೊಡ್ತಾ, ಅದಿದ್ರೆ ನಮ್ಮ ಜೀವಿತ, ಇಲ್ಲ ಅಂದ್ರೆ ಇಲ್ಲ. ಪೇತ್ರ ಯೋಹಾನ ಬಾಯಿ ಬಿಟ್ಟು ಹೇಳ್ತಾ ಇದಾರೆ, ನಮ್ಮಲ್ಲಿ ಬೆಳ್ಳಿ ಬಂಗಾರ ಅಂತ ಇಲ್ಲ, ನಮ್ಮಲ್ಲಿ ನಾವು ಅದನ್ನ ಸಂಪಾದನೆ ಮಾಡಿಲ್ಲ, ನಾವು ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲ, ನಮ್ಮಲ್ಲ ಅದಿಲ್ಲ. ಆದ್ರೆ ಭಿಕ್ಷುಕನಿಗೆ ಅದೇ ಬೇಕಾಗಿತ್ತಲ್ಲ, ಬೆಳ್ಳಿ ಬಂಗಾರ, ರೊಟ್ಟಿ, ಊಟ, ಆಮೇಲೆ ದುಡ್ಡಿದ್ರೆ ಸ್ವಲ್ಪ ಕೊಡಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅದೇನೆ. ಆದ್ರೆ ಪೇತ್ರ ಯೋಹಾನ ಹತ್ರ ಅದಿಲ್ಲ. ಮತ್ತೆ ಏನಿದೆ? ಪೇತ್ರ ಯೋಹಾನ ಹೇಳ್ತಾ ಇದಾರೆ, ಬೆಳ್ಳಿ ಬಂಗಾರ ಅಂತ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನ ಬಲಗೆ ಹಿಡಿದು ಎತ್ತಿದನು. ಅಂದ್ರೆ ಪೇತ್ರ ಯೋಹಾನರಲ್ಲಿ ನೋಡಿ, ಮೊಟ್ಟ ಮೊದಲನೇದಾಗಿ ಅವರ ಜೀವಿತಗಳಲ್ಲಿ ಏನಿದೆ ಅಂದ್ರೆ, ಅವರ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ದೇವ್ರೆ, ಯೇಸು ಸ್ವಾಮಿ ಅವರೇ. ಪೇತ್ರ ಹೇಳ್ತಾರೆ, ನನ್ನಲ್ಲಿ ಇದೆ ಯೇಸ್ವಾಮಿ ಇದ್ದಾರೆ, ನನ್ನಲ್ಲಿ ಯೇಸ್ವಾಮಿನೇ ಇದ್ದಾರೆ, ಅವರೇ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ, ಅವ್ರನ್ನ ನಾನು ನಿನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪೇತ್ರ ಯೋಹಾನರು ತಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿ ಅವರನ್ನ ತಮ್ಮ ಜೀವಿತಗಳಲ್ಲಿ ಮೊದಲನೇ ಸ್ಥಾನ ಇಟ್ಟಿದ್ರು, ಮೊದಲನೇ ಸ್ಥಾನ. ಹೀಗಾಗಿ ಪೇತ್ರ ಯೋಹಾನರನ್ನ ಪ್ರಪಂಚದ ಆಸ್ತಿ ಗಳಿಸ್ಲಿಕ್ಕಲ್ಲ, ಎಷ್ಟೋ ಸಾವಿರ ಆತ್ಮಗಳನ್ನ ಗಳಿಸ್ಲಿಕ್ಕೆ ದೇವರು ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು. ಅದೇ ರೀತಿಯಲ್ಲಿ ಪ್ರೀತಿಗಳವರೇ, ಈ ದಿನಗಳಲ್ಲಿ ಕೂಡ ನಮ್ಮಲ್ಲಿ ಕೂಡ ಆ ಭಾವನೆ ಇರ್ಬೇಕು, ನಮ್ಮಲ್ಲಿ ಕೂಡ ಆಸೆ ಇರ್ಬೇಕಂದ್ರೆ, ದೇವ್ರೆ ಇವತ್ತಿಂದ ನನ್ನ ಜೀವಿತಗಳಲ್ಲಿ ಮೊದಲನೇ ಸ್ಥಾನ ಕೊಡ್ತೀನಿ, ನಾನು ನಿನಗೋಸ್ಕರ ಜೀವನ ಮಾಡ್ತೀನಿ. ಮೊಟ್ಟ ಮೊದಲನೇ ಸ್ಥಾನ, ಆ ಕುರ್ಚಿ ಏನಿದಿಲ್ಲ ನಿನ್ ದೇವ್ರೆ, ಅದು ನನ್ನ ಹೃದಯದಲ್ಲಿ ಫಸ್ಟ್ ನಿನಗೆಪ್ಪ. ಅದಾಗಿದ ಮೇಲೆ ಈ ಪ್ರಪಂಚದ ಕಾರ್ಯಗಳಿಗೆ ನಾನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾವ್ದು ಕೊಡ್ಬೇಕು, ಯಾವ್ದು ಕೊಡಲ್ಲ, ಅದು ಯೋಚನೆ ಮಾಡಿ ಇಡ್ತೀನಿ. ಆದ್ರೆ ನೀನ್ ಯಾವಾಗ್ಲೂ ಕೂಡ ನನ್ನ ಹೃದಯದ ಸಿಂಹಾಸನದಲ್ಲಿ ನೀನು ಮೊದಲನೇ ಸ್ಥಾನದಲ್ಲಿ ಇರ್ಬೇಕಂತ ಯಾವಾಗ್ಲೂ ಕೂಡ ಆಸೆ ಪಡ್ಬೇಕು. ದೇವ್ರು ಕೂಡ ಅದೇ ಆಸೆ ಪಡ್ತಾ ಇದಾರೆ. ಅದಕ್ಕೆ ತಾನೇ ಪರಲೋಕದಲ್ಲಿ ದೊಡ್ಡ ಯುದ್ಧ ಆಯ್ತಲ್ವಾ. ದೇವ್ರು ಮನುಷ್ಯರ ಹೃದಯಗಳಲ್ಲಿ, ಮನುಷ್ಯರ ಗರ್ಭಗುಡಿಯಲ್ಲಿ ಕುತ್ಕೊಳ್ಬೇಕಂತ ಆಸೆ. ಆದ್ರೆ ಆ ಸಿಂಹಾಸನ ಯಾರು ಇಷ್ಟಪಡ್ತಾ ಇದ್ರು? ದುಷ್ಟಾತ್ಮ ಆಸೆ ಪಡ್ತಾ ಇದಲ್ವಾ. ಸೊ ಆ ಸಿಂಹಾಸನವನ್ನ ಕಿತ್ಕೊಳ್ಬೇಕಂತ ದುಷ್ಟಾತ್ಮ ದೇವರೊಂದಿಗೆ ಹೋರಾಡಲಿಕ್ಕೆ ಆಯ್ತು. ಅವಾಗ್ಲೇನೆ ಮಿಖಾಯಲ್ ದೂತ ಯುದ್ಧ ಮಾಡಿ ಆ ದೂತನನ್ನ ಈ ಪ್ರಪಂಚದ ನೆಲಕ್ಕೆ ಏನ್ ಮಾಡಿದ್ರು, ಆತನನ್ನ ಕಳಿಸ್ಕೊಟ್ರು. ಇವಾಗಲೂ ಕೂಡ ಸೈತಾನ ಸುಮ್ನೆ ಇಲ್ಲ, ಆ ದುಷ್ಟಾತ್ಮ ಇವಾಗಲೂ ಕೂಡ ಸುಮ್ನೆ ಇಲ್ಲ. ಒಳಗಡೆ ದೇವ್ರ ಸಿಂಹಾಸನ ಇದೆ ನಮ್ಮ ಒಳಗಡೆ, ಆ ಸಿಂಹಾಸನದಲ್ಲಿ ಆತನ ಕುತ್ಕೊಳ್ಬೇಕಂತ ಇವಾಗಲೂ ಕೂಡ ಪ್ರಯಾಸ ಪಡ್ತಾ ಇದ್ದಾನೆ. ನೀವು ಪ್ರಕಟಣೆ ಗ್ರಂಥ ಆಗ್ಲಿ, ಇನ್ನಿತರೆ ಪೇತ್ರನ ಗ್ರಂಥಗಳಾಗ್ಲಿ ಹೋಗಿ ನೋಡ್ರಿ ಗೊತ್ತಾಗುತ್ತೆ. ಗರ್ಜಿಸುವ ಸಿಂಹದೋಪಾದಲ್ಲಿ ಯಾರನ್ನ ನುಂಗ್ಲಿ, ಯಾರನ್ನ ಬಿಡ್ಲಿ, ಯಾರನ್ನ ಕಿತ್ತಾಕ್ಲಿ, ಯಾರ ಒಳಗಡೆ ಹೋಗಿ ಕುತ್ಕೊಳ್ಳಿ ಅಂತ ಇವಾಗಲೂ ಕೂಡ ಹೊಡೆದಾಡ್ತಿರ್ತಾನೆ. ಈ ಹೋರಾಟದಲ್ಲಿ ಒಂದ್ ವೇಳೆ ನಾವು ಸೋತ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಸಿಂಹಾಸನದಲ್ಲಿ ದೇವ್ರಿರಲ್ಲ, ದೆವ್ವನೇ ಇರುತ್ತೆ. ದೆವ್ವ ಸಿಂಹಾಸನದಲ್ಲಿ ಕುತ್ಕೊಂಡ್ರೆ ಯಾವ ಪರಿಸ್ಥಿತಿ ಇರುತ್ತೆ ನೋಡ್ಕೊಳ್ರಿ. ದೆವ್ವ ಒಂದ್ ವೇಳೆ ಯಾರ್ದಾದ್ರೂ ಹೃದಯದಲ್ಲಿ ಕುತ್ಕೊಂಡ್ರೆ ಸಿಂಹಾಸನದಲ್ಲಿ, ಆತನ ಜೀವಿತ ಯಾವ ರೀತಿ ಇರುತ್ತೆ ನೋಡಿ, ಒಂದ್ಸಲ ಊಹೆ ಮಾಡಿ ನೋಡ್ಕೊಳ್ರಿ. ಒಂದು ವ್ಯಕ್ತಿ
ಎಷ್ಟೋ ವರ್ಷಗಳಿಂದ ಆತನಿಗೆ ಕಟ್ಟ ಹಾಕಿದ್ರು, ಆತನಿಗೆ ಮನೇಲಿ ಕರ್ಕೊಂಡೋದ್ರು, ಎಷ್ಟು ಅವನು ಕಂಟ್ರೋಲ್ ಮಾಡಿ ಪ್ರಯತ್ನ ಪಟ್ಟರು ಕೂಡ ಆಗ್ಲಿಲ್ಲ. ಲಾಸ್ಟ್ಗೆ ಯೇಸು ಸ್ವಾಮಿನೇ ಬರ್ಬೇಕಾಯ್ತು ಅವನನ್ನು ಬಿಡುಗಡೆ ಮಾಡ್ಲಿಕ್ಕೆ, ಆ ಯವನಸ್ಥನನ್ನು ನೋಡಿಬೇಕಂದ್ರೆ. ಅದೇ ರೀತಿ ನಮ್ಮ ಜೀವಿತಗಳಲ್ಲಿ ದುಷ್ಟಾತ್ಮಗಳು ಒಳಗಡೆ ಬಂದ್ರೆ, ಒಬ್ಬ ಮನುಷ್ಯನ ಒಳಗಡೆ ದುಷ್ಟಾತ್ಮಗಳು ಬಂದ್ರೆ ಆತನ ಜೀವಿತ ಕಂಟ್ರೋಲ್ ಇರಲ್ಲ, ಆತನ ಜೀವಿತ ಒಂದು ಸರಳವಾದ ಮಾರ್ಗದಲ್ಲಿ ಇರಲ್ಲ. ಆತನು ದೇವರಿಗೆ ಇಷ್ಟವಾಗಿ ಜೀವನ ಮಾಡಲ್ಲ, ಒಂದು ಕುಟುಂಬಕ್ಕೆ ಇಷ್ಟವಾಗಿ ಜೀವನ ಮಾಡಲ್ಲ, ಒಂದು ಸಭೆಗೆ ಇಷ್ಟವಾಗಿ ಜೀವನ ಮಾಡಲ್ಲ, ಒಬ್ಬ ವ್ಯಕ್ತಿಗೆ ಇಷ್ಟವಾಗಿ ಜೀವನ ಮಾಡೋದೇ ಇಲ್ಲ. ಅವನು ಯಾವಾಗಲೂ ಕೂಡ ಬರೀ ತನ್ನ ಯೋಚನೆಗಳಲ್ಲೇ ಮುಳುಗಿರ್ತಾನೆ. ಆತನನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುತ್ತೆ ಪ್ರಪಂಚದಲ್ಲಿ ಕೆಟ್ಟ ಕಾರ್ಯಗಳಿಗೆ. ಹೀಗಾಗಿ ಪೇತ್ರ ಯೋಹಾನರು ಕೂಡ ತಮ್ಮ ಜೀವಿತಗಳಲ್ಲಿ ಮೊಟ್ಟ ಮೊದಲನೇ ಸ್ಥಾನ ದೇವರಿಗೆ ಕೊಟ್ರು ಅಲ್ವಾ. ಯೇಸು ಸ್ವಾಮಿ ಹೇಳಿದ ಪ್ರತಿಯೊಂದು ಮಾತುಗಳನ್ನ ಲಕ್ಷ್ಯ ಇಟ್ಟುಕೊಂಡು ಮೊದಲನೇ ಸ್ಥಾನ ದೇವರಿಗೆ ಕೊಟ್ರು. ಇನ್ನ ನೀವು ದಾವೀದನ ಬಗ್ಗೆ ನೋಡ್ಕೊಳ್ರಿ, ಮೊದಲನೇ ಸಾಮ್ಯೆಲ್ಲ 17ನೇ ಅಧ್ಯಾಯ 45ನೇ ವಚನ, ಅಲ್ಲಿ ಕೂಡ ಹೋಗಿ ನೋಡ್ರಿ, ಅಲ್ಲಿ ಕೂಡ ಅದೇ ಘಟನೆನೆ. ಗೋಲಿಯಾತ್ ಅವನು ಹೇಳ್ತಾನೆ, ನನ್ನ ಹತ್ರ ಬರ್ಚಿ ಇದೆ, ನನಗೆ ಶಕ್ತಿ ಇದೆ, ನನ್ಗೆ ಹಿಂದೆ ಯುದ್ಧ ಮಾಡೋರು ಇದ್ದಾರೆ, ನಮ್ಮಲ್ಲಿ ಅದು ಇದೆ, ಎಲ್ಲರೂ ಕೂಡ ಇದ್ದಾರೆ. ದಾವೀದ ಹೇಳ್ತಾನೆ, ನನ್ನ ಹತ್ರ ದೇವ್ರು ಇದ್ದಾರೆ ಅಂತ. ಅಂದ್ರೆ ದೇವ್ರಿಗೆ ಅಷ್ಟು ಸ್ಥಾನ ಕೊಟ್ಟಿದ್ದಾನೆ ದಾವೀದ. ದೇವ್ರು ನನ್ನಲ್ಲಿ ಇದ್ದಾರೆ. ಅಂದ್ರೆ ದಾವೀದನ ನಂಬಿಕೆ ಸೌಲನ ಸೈನ್ಯದಲ್ಲಿ ಹೋಗ್ಲಿಲ್ಲ, ದಾವೀದನ ನಂಬಿಕೆ ತನ್ನ ಏನದ ಕೋಲಲ್ಲಿ ಹೋಗ್ಲಿಲ್ಲ, ದಾವೀದನ ನಂಬಿಕೆ ಅಥವಾ ಅವ್ರ ಅಣ್ಣಂದ್ರು ಕೂಡ ಅಲ್ಲಿ ಇದ್ರು, ಅವ್ರ ಮೇಲೆ ಹೋಗ್ಲಿಲ್ಲ, ಸೌಲನಲ್ಲೇ ಯಾರ ಮೇಲೆ ಕೂಡ ಹೋಗ್ಲಿಲ್ಲ. ದಾವೀದನ ನಂಬಿಕೆ ಬರೇ ದೇವರಲ್ಲೇ ಹೋಯ್ತು. ದೇವ್ರು ನನ್ನ ಹತ್ರ ಇದ್ದಾರೆ. ಈ ಧೈರ್ಯ ನಮ್ಮಲ್ಲಿ ಯಾರಲ್ಲಿ ಇದೆಯಾ? ಈ ಧೈರ್ಯ ನಮ್ಮಲ್ಲಿ ಬರ್ಬೇಕಂದ್ರೆ ನಾವು ಇವತ್ತಿಂದ ಆ ಸ್ಥಾನ ದೇವ್ರಿಗೆ ಕೊಡ್ಬೇಕು. ದೇವ್ರೆ, ಇಲ್ಲೇ ದೇವ್ರೆ, ನನಗೆ ಮೊದಲು ನೀನೇ ಸ್ಥಾನ, ನೀನೇ ನನ್ನ ಒಳಗಡೆ ಬೇಕು, ನೀನೇ ನನಗೆ ಮೊಟ್ಟ ಮೊದಲನೇ ಸ್ಥಾನ. ಅದಾಗಿದ ಮೇಲೆ ಪ್ರಪಂಚದ ಕಾರ್ಯಗಳು. ಸೊ ಆದ್ರಿಂದ ಈ ದೇವ್ರು ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ಕೊಡುವ ಕೂಡ ಅದೇ ಮಾತೆ. ಮೊಟ್ಟ ಮೊದಲನೇ ಆಜ್ಞೆ ಏನ್ ಹೇಳಿ, 10 ಆಜ್ಞೆದಲ್ಲಿ ಮೊದಲನೇ ಆಜ್ಞೆ ದೇವ್ರದೇ ಅಲ್ವಾ, ನನ್ನನ್ನು ಬಿಟ್ಟು ನೀವು ಬೇರೆ ಮಾಡ್ಕೊಳ್ಬೇಡ್ರಿ ಅಂತ. ಸೊ ಇದೇ ರೀತಿಯಲ್ಲಿ ದೇವ್ರು ಇಷ್ಟಪಡ್ತಾ ಇದಾರೆ ನಮ್ಮ ಹೃದಯಗಳಲ್ಲಿ ಮೊದಲನೇ ಸ್ಥಾನ ದೇವ್ರು ಕೊಡ್ಲಿ ಅಂತ. ನಾವು ಕೂಡ ದೇವ್ರು ಕೊಡೋಣ. ದೇವ್ರೇ, ಮೊದಲನೇ ಸ್ಥಾನ ನಿನಗೆಪ್ಪ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಟೈಮ್ ನಿನಗೆ ದೇವ್ರೆ, ರಾತ್ರಿ ಮಲಗುವಾಗ ಕೂಡ ಫಸ್ಟ್ ಟೈಮ್ ನಿನಗೆ. ನನಗೆ ನಿದ್ದೆ ಶರೀರಕ್ಕಲ್ಲ, ನನ್ನ ಮೊದಲೇ ಟೈಮ್ ನಿನ್ ಕೊಡ್ಬೇಕು. ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೇನೆ, ಫಸ್ಟ್ ನಿನಗೇನೆ ಸಮಯ. ನಾನು ಏನಾದ್ರೂ ಒಂದು ಒಳ್ಳೆ ಕಾರ್ಯ ಶುರು ಮಾಡಿದೆ, ಫಸ್ಟ್ ನಿನಗೆ ಸಮಯ. ನನ್ನ ಮಕ್ಕಳು ಸ್ಕೂಲ್ ಹೋಗ್ತಾ ಇದಾರೆ, ಫಸ್ಟ್ ನಿನಗೆ ಸಮಯ ದೇವ್ರೆ, ಪ್ರಾರ್ಥನೆ ಮಾಡಿನೇ ಕಳಿಸ್ತೇನೆ. ಈ ರೀತಿಯಲ್ಲಿ ಮೊದಲನೇ ಸ್ಥಾನ ದೇವ್ರು ಕೊಡ್ಲಿಕ್ಕೆ ನಾವೇನ್ ಮಾಡೋಣ, ತಯಾರಾಗೋಣ. ಇನ್ನ ಈ ಒಂದು ಅಧ್ಯಾಯದಲ್ಲಿ 2ನೇ ಕಾರ್ಯಪ್ರಿಯರೇ, ಏಷ್ಯನ್ ಬರೆದ ಗ್ರಂಥ 6ನೇ ಅಧ್ಯಾಯ 2ರಿಂದ 4ನೇ ವಚನ, ಮನುಷ್ಯರಲ್ಲಿ ದೇವರ ಪ್ರಭಾವ ಎಷ್ಟಿದೆ. ಮೊದಲನೇದಾಗಿ ಮನುಷ್ಯರಲ್ಲಿ ದೇವರ ಸ್ಥಾನ ಎಷ್ಟಿದೆ, 2ನೇದಾಗಿ ಮನುಷ್ಯರಲ್ಲಿ ದೇವರ ಪ್ರಭಾವ ಎಷ್ಟಿದೆ. ಅದಕ್ಕೆ ಈ ಮಾತು ಹೇಳ್ತಿದ್ದೇನೆ ಅಂದ್ರೆ ನೋಡಿ, 2ನೇ ವಚನದಿಂದ ಹೇಳ್ತಾ ಇದ್ದಾರೆ, ಏಷಯ ಆ ದರ್ಶನದಲ್ಲಿ ಹೇಳ್ತಾ ಇದ್ದಾನೆ, ಆತನ ಸುತ್ತ ಅಂದ್ರೆ ದೇವರ ಸುತ್ತ ಸಿಂಹಾಸನ ಇದೆ ದೇವರದು. ಆ ದೇವರ ಸಿಂಹಾಸನ ಸುತ್ತ ಏನಾಗಿದೆ, ಸರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೊಂಕದೆ ನಿಂತಿದ್ದನು. ಆಗ ಒಬ್ಬನು ಅಂದ್ರೆ ಆ ದೇವದೂತನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಭೂಮಂಡಲವೆಲ್ಲ ದೇವರ ಪ್ರಭಾವದಿಂದ ತುಂಬಿಕೊಂಡಿದೆ ಅಂತ ಆ ಸರಾಫಿಯರ್ಲಿ ಒಬ್ಬನು ಹೇಳ್ತಾ ಇದ್ದಾನೆ. ಅಂದ್ರೆ ಭೂಮಂಡಲ ಎಲ್ಲ, ಆಕಾಶ ಆಗ್ಲಿ, ನೀವು ಕೀರ್ತನೆಗಳ ಗ್ರಂಥ ಓದುವಾಗ ಗೊತ್ತಾಗುತ್ತೆ, ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ಭೂಮಿ, ಈ ಎಲ್ಲಾ ಸೃಷ್ಟಿಗಳಲ್ಲಿ ದೇವರಂದ್ರೆ ಅಷ್ಟು ಗೌರವ ಅವರಿಗೆ. ಉದಾಹರಣೆಗೆ ನಿಮಗೊಂದು ಮಾತು ಹೇಳ್ತೀನಿ ನೋಡಿ, ಸೂರ್ಯ, ಈ ಸೂರ್ಯ ಸೃಷ್ಟಿಯಾಗಿ ಎಷ್ಟೋ ಸಾವಿರ ವರ್ಷಗಳಾಯ್ತು, ಅದ್ರ ಬೆಂಕಿ ಇವಾಗ್ಲೂ ಕೂಡ ಉರಿತಾ ಇದೆ. ಕಾರಣ ಏನು? ಒಂದು ಯಾವಾಗಾದ್ರೂ ನಾವು ಯೋಚನೆ ಮಾಡಿದ್ವಿ, ಇಷ್ಟು ವರ್ಷ ದೇವ್ರೆ, ಇಷ್ಟು ವರ್ಷ ಅದು ಉರಿತಾ ಇದೆ ಅದ್ರ ಬೆಂಕಿ, ಇಷ್ಟು ವರ್ಷ ಆದ್ರೂ ಕೂಡ ಅದ್ರ ಬೆಂಕಿ ಯಾರು ಹೋಗಿಲ್ಲ. ಕಾರಣ ಏನು? ಕಾರಣ ಅಂದ್ರೆ ಸೂರ್ಯನಿಗೆ ದೇವರು ಆಜ್ಞೆ ಮಾಡಿದ್ದಾರೆ, ನಾನು ಹೇಳೋವರೆಗೂ ಕೂಡ ನೀನು ಉರಿತಾನೆ ಇರ್ಬೇಕಂತ. ಅಷ್ಟು ರೆಸ್ಪೆಕ್ಟ್ ಸೂರ್ಯನಿಗೆ ದೇವರಂದ್ರೆ. ದೇವ್ರೇ, ನಿನ್ ಮಾತು ನಾನು ಯಾವಾಗ್ಲೂ ಕೂಡ ಹಿಂಸರಿಯಲ್ಲ, ಅಷ್ಟು ಗೌರವ. ಗ್ಲೋರಿ ಅಂತಾರೆ ಅದಕ್ಕೆ. ಪ್ರಭಾವ ಅಂದ್ರೆ ಗ್ಲೋರಿ ಅಂದ್ರೆ ದೇವ್ರಿಗೆ ನಾವು ಕೊಡೋ ಮರ್ಯಾದೆ, ದೇವ್ರಿಗೆ ಕೊಡುವ ಒಂದು ಹಾನರ್ ಅಂತಾರೆ. ರೆಸ್ಪೆಕ್ಟ್ ಆಗ್ಲಿ, ಹಾನರ್ ಆಗ್ಲಿ, ದೇವರ ಒಂದು ವರ್ಣನೆ ಆಗ್ಲಿ, ದೇವರಿಗೂ ಎಷ್ಟು ಗೌರವ ಕೊಡ್ತೇವೆ ನಮ್ಮ ಜೀವಿತಗಳಲ್ಲಿ.
ಇವಾಗೆಲ್ಲ ನೋಡಿ ಪ್ರಾರ್ಥನೆಗಳಲ್ಲಿ ಕುತ್ಕೊಂಡಿರ್ತಾರೆ, ಎಷ್ಟು ಕಷ್ಟಪಟ್ಟು ಕುತ್ಕೊಳ್ತಾರೆ. ಒಂದ ಪಾಸ್ಟರ್ ಪ್ರಸಂಗ ಮಾಡಕ್ ಸ್ಟಾರ್ಟ್ ಮಾಡಿದ ಒಂದು 10 ನಿಮಿಷ ಚೆನ್ನಾಗಿರ್ತಾರೆ. ಅದಾಗಿದ್ಮೇಲೆ ಇನ್ನೊಂದು 20 ನಿಮಿಷ ಅಯ್ಯೋ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬೆಂಕಿ ಮೇಲೆ ಕೂರಿಸಿರೋ ತರ ಆಗಿರುತ್ತೆ. ಎದ್ದೇಳ್ತಾರೆ, ಅಲ್ಲಿ ಕುತ್ಕೊಳ್ತಾರೆ, ಇಲ್ಲಿ ಕುತ್ಕೊಳ್ತಾರೆ, ಕಾಲ್ ಚಾಚ್ಕೊಳ್ತಾರೆ, ಕೆಲವರೆಲ್ಲ ಮಲ್ಕೊಂಡೇ ಬಿಟ್ಟಿರ್ತಾರೆ. ಬೈಬಲ್ನ ಎಲ್ಲಿ ಬೇಕಲ್ಲಿ ಇಟ್ಟಿರ್ತಾರೆ. ಬೈಬಲ್ನ ಕೆಲವರು ತೊಡೆ ಮೇಲೆ ಇಟ್ಕೊಂಡಿರ್ತಾರೆ, ಕೆಲವರು ನೆಲದ ಮೇಲೆ ಇಟ್ಕೊಂಡಿರ್ತಾರೆ, ಕೆಲವರು ಕಾಲ್ ಚಾಚಿ ಕಾಲ್ ಮೇಲೆ ಇಟ್ಕೊಂಡಿರ್ತಾರೆ. ಏನ್ ಮರ್ಯಾದಿನಿಲ್ಲ ದೇವರಿಗೆ ಈ ಪ್ರಪಂಚದಲ್ಲಿ. ದೇವ್ರಂದ್ರೆ ನಾವ್ ಏನ್ ನೆನ್ಸ್ಕೊಂಡಿದ್ವು ನಾವು ದೇವ್ರಂದ್ರೆ ಈ ಪ್ರಪಂಚ. ದೇವ್ರಂದ್ರೆ ಸುಪ್ರೀಂ, ದೇವ್ರಂದ್ರೆ ಪರಿಶುದ್ಧ. ಆ ಪರಿಶುದ್ಧವಾದ ದೇವರು ಪರಿಶುದ್ಧವಾದ ಸತ್ಯವಾದ ಕೊಟ್ಟಿದ್ದಾರೆ, ಅದು ಕೂಡ ತುಂಬಾ ಪರಿಶುದ್ಧ. ಅದರಲ್ಲಿರುವಂತ ವಾಕ್ಯಗಳು ಕೂಡ ತುಂಬಾ ಪರಿಶುದ್ಧ. ಏನ್ ದೇವ್ರಂದ್ರೆ ಬೆಲೆನೇ ಇಲ್ಲ ಈ ಪ್ರಪಂಚದಲ್ಲಿ ಮನುಷ್ಯರಿಗೆ. ಆದ್ರೆ ಆ ಶರಾಫಿಯರು ಪರಿಶುದ್ಧ ದೇವದೂತರುಗಳು ಹೇಳ್ತಾ ಇದ್ರೆ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಒಂದ್ಸಲ ಹೇಳಿದ್ರೆ ಸಾಕಾಗಿತ್ತಲ್ಲ ಪರಿಶುದ್ಧನ ದೇವರಂತ. ಎದಕ್ಕೆ ಆ ಪರಿಶುದ್ಧತೆ ಯಾವ ರೀತಿ ವರ್ಣನೆ ಮಾಡ್ಬೇಕು ಗೊತ್ತಾಗ್ತಲ್ಲ. ಹೃದಯದಲ್ಲಿ ಎಷ್ಟು ಹೊರಗಡೆ ಬರ್ತಾ ಇದೆ. ದೇವರು ಇಷ್ಟು ಪರಿಶುದ್ಧ 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 ಪರಿಶುದ್ಧ. ಅವ್ರು ಎಷ್ಟು ಪರಿಶುದ್ಧ ಅಂದ್ರೆ ಒಂದ್ ಸ್ವಲ್ಪ ಕೂಡ ಆ ದೇವರಲ್ಲಿ ಆ ಶಬ್ದ ನಾನು ಯೂಸ್ ಮಾಡಬಾರ್ದು. ಸ್ವಲ್ಪ ಕೂಡ ಎಲ್ಲಾ ಪವಿತ್ರತೆಯಿಂದ ತುಂಬಿಕೊಂಡಿದ್ದಾರೆ ದೇವ್ರು. ಅಷ್ಟು ಒಳ್ಳೆ ದೇವ್ರು. ಆ ಒಳ್ಳೆ ದೇವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದಾರೆ. ಆಕಾಶ ಕೂಡ, ಆಕಾಶ ನೋಡಿ ಇಷ್ಟ ದಿನ ಆದ್ರೂ ಕೂಡ ಬಿದ್ದೇ ಇಲ್ಲ ಆಕಾಶ ಅಲ್ಲ. ಸಮುದ್ರ ನೋಡಿ ಇಷ್ಟ ದಿನ ಆದ್ರೂ ಅದನ್ನ ದೇವ್ರು ಕಟ್ಟಿದ್ದಾರೆ. ಅದಕ್ಕೆ ಬೈಬಲ್ ಹೇಳುತ್ತೆ ಅದಕ್ಕೆ ಎಲ್ಲೇ ಕಟ್ಟಿದ್ದಾರೆ ಅಂದ್ರೆ ದೇವ್ರು ಅದಕ್ಕೆ ಬಾರ್ಡರ್ ಹಾಕಿದ್ದಾರೆ. ನೀನ್ ಈ ಬಾರ್ಡರ್ ದಾಟಿ ಬರಬಾರ್ದಂತ. ದೇವ್ರು ಹೇಳಿದ್ರೇನೆ ಸುನಾಮಿ ಆಗದು, ದೇವ್ರು ಹೇಳಿದ್ರೇನೆ ತುಫಾನ್ ಬರೋದು, ದೇವ್ರು ಹೇಳಿದ್ರೇನೆ ಮಳೆ ಪ್ರಳಯ ಎಲ್ಲ ಬರೋದು. ಅದೇ ದೇವ್ರು ಹೇಳ್ದಾಗಲೇ ದೇವ್ರೇ ಅದಕ್ಕೆ ಆಜ್ಞೆ ಕೊಡ್ತಾರೆ. ಸೊ ಇದೆಲ್ಲಾ ಸೃಷ್ಟಿ ಇವಾಗ ಇನ್ಕ್ಲೂಡಿಂಗ್ ದೇವದೂತರು ಕೂಡ ಪರಲೋಕದಲ್ಲಿ. ಒಬ್ಬ ದೇವದೂತ ಕೂಡ ದೇವರ ಆರಾಧನೆ ಇಲ್ಲದೇನೆ ಇರಲ್ಲ. ಒಬ್ಬ ದೇವದೂತ ಕೂಡ ದೇವರಿಗೆ ಅಂದ್ರೆ ಗೌರವ ಕೊಡದೇನೆ ಇರಲ್ಲ. ಎಲ್ಲಾ ದೇವದು ಕೋಟಿ ಕೋಟಿ ಲಕ್ಷಾನುಗಟ್ಟಲೆ ಪ್ರಕಟಣೆಗಂತ ಮೇ ಬಿ 6ನೇ ಅಧ್ಯಾಯದಲ್ಲಿ ಎಷ್ಟೋ ಲಕ್ಷ ದೇವದೂತರು ಇದ್ದಾರೆ. ಎಷ್ಟೋ ಲಕ್ಷ ದೇವದೂತರು ಇದ್ದಾರೆ. ಆ ಎಲ್ಲಾ ದೇವದೂತರು ಎಷ್ಟು ಗೌರವ ಕೊಡ್ತಾರೆ ದೇವರಿಗೆ. ದೇವ್ರು ಹೇಳಿದ್ರು ಗಾಬ್ರಿಯಲ್ ಹೋಗು ಮರ್ಯಾಮ್ ಹತ್ರ ನನ್ ಸಂದೇಶ ಹೇಳು. ವಿತಿನ್ ಸೆಕೆಂಡ್ ಅಲ್ಲಿ ಬಂದಿರ್ತಾರೆ ಗಾಬ್ರಿಯಲ್. ವಿತಿನ್ ಸೆಕೆಂಡ್ ಅಲ್ಲಿ, ಟೈಮ್ ತಗೊಂಡಿರಲ್ಲ. ಯಾಕಂದ್ರೆ ಅಷ್ಟು ಗೌರವ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ತಂದೆಯವರಾಗ್ಲಿ ಅಥವಾ ನಮಗಿಂತ ದೊಡ್ಡವರಾಗ್ಲಿ ಯಾರಾದ್ರೂ ಏನಾದ್ರು ಕೆಲಸ ಹೇಳಿದ್ರೆ ಅವ್ರ ಮೇಲೆ ಗೌರವ ಇದ್ರೆ ಏನ್ ಮಾಡ್ತೀವಿ ನಾವು? ಲೇಟ್ ಮಾಡಲ್ಲ, ಪಟ್ಟಂತ ಮಾಡ್ತೀವಿ ಅಲ್ವಾ? ಎಷ್ಟು ತಕ್ಷಣ ಎಷ್ಟು ಬೇಗ ನಮ್ಮಿಂದ ಆಗುತ್ತೋ ಅಷ್ಟು ಬೇಗ ಮಾಡ್ತೀವಿ. ಅವ್ರ ಮಾತಿ ಅಂದ್ರೆ ಗೌರವ, ಅವರ ಶರೀರ ಅಂದ್ರೆ ನಮ್ಗೆ ತುಂಬಾ ಗೌರವ, ಅವರ ಆಜ್ಞೆ ಅಂದ್ರೆ ಗೌರವ ಅಲ್ವಾ? ಅವ್ರ ವಯಸ್ಸಂದ್ರೆ ಗೌರವ. ದೇವ್ರಂದ್ರೆ ನಮ್ಗೆ ಎಷ್ಟು ಗೌರವ ಇದೆ ಹೇಳಿ. ಒಂದ್ಸತಿ ನೋಡಿ, ಪ್ರಾಣಿ ಪಕ್ಷಿಗಳಾಗ್ಲಿ ದೇವರಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ದೇವರನ್ನ ತುಂಬಾ ಗೌರವ. ದೇವರ ಮಹಿಮೆ ಯಾವಾಗಲೂ ಕೂಡ ಅವರ ಜೀವಿತಗಳಲ್ಲಿ. ಬೆಳಗ್ಗೆ ಎದ್ದು ಪ್ರಾಣಿ ಪಕ್ಷಿಗಳೆಲ್ಲ ದೇವರನ್ನ ಆರಾಧನೆ ಮಾಡುತ್ತೆ ಅಂತ. ಸೊ ಈ ರೀತಿಯಲ್ಲಿ ಪ್ರಿಯರೇ, 2ನೇ ಅಧ್ಯಾಯ ಮನುಷ್ಯರಲ್ಲಿ ಅಂದ್ರೆ ನಮ್ಮಲ್ಲಿ ದೇವರ ಪ್ರಭಾವ ಎಷ್ಟಿದೆ, ಎಷ್ಟು ನಾವು ದೇವರನ್ನ ನಮ್ಮ ಜೀವಿತಗಳಲ್ಲಿ ಮಹಿಮೆ ಪಡಿಸ್ತಾ ಇದ್ದೀವಿ, ಎಷ್ಟು ನಮ್ಮ ಜೀವಿತಗಳಲ್ಲಿ ಗ್ಲೋರಿಫೈ ಮಾಡ್ತಾ ಇದ್ದೀವಿ ಅಂತ ಅದನ್ನು ಕೂಡ ನಾವು ಏನ್ ಮಾಡೋಣ ಇವತ್ತೇ ಈ ಅಧ್ಯಾಯದಿಂದ ಕಲ್ತ್ಕೊಡೋಣ. ಇನ್ನು 3ನೇದಾಗಿ ದೇವರ ಮುಂದೆ ನಮ್ಮ ಯೋಗ್ಯತೆ ಏನು. ಮೊನ್ನೆ ಭಾರತ ದೇಶದಲ್ಲಿ ಒಂದು ವಿವಾಹ ಆಯ್ತು. ಒಂದು ಸಹೋದರ ನನಗೆ ಹೇಳ್ತಾ ಇದ್ದ, ಅಣ್ಣ 3,000 ಕೋಟಿ ಅಣ್ಣ ಮದುವೆಯಲ್ಲಿ 3,000 ಕೋಟಿ ಖರ್ಚು ಮಾಡಿದ್ದಾರೆ ಅಂತ. ಸೊ ಏನೇನೋ ಕೆಲವೊಂದು ಮಾತುಗಳು ಆಯ್ತು. ಮುಂದೆ ಮದುವೆಗೆ 3,000 ಕೋಟಿ. ಆ ಹುಡುಗನ ತಾಯಿಗೆ 350 ಕೋಟಿ ಸೀರೆ, ಒಂದು ಸೀರೆ 350 ಕೋಟಿ. ವಾ. ಮಗ ಯೂಸ್ ಮಾಡೋ ವಾಚ್ ಬಂದು ಎಷ್ಟೋ ಕೋಟಿ. ಅದು ಕೂಡ ಅವ್ರ ಮನೆಯವರು ಹಾಕೊಂಡಿರೋ ಬಟ್ಟೆ ಕೋಟಿ ಗಂಟ್ಲೆನೆ. 300 ಕೋಟಿ 400 ಕೋಟಿ 250 ಕೋಟಿ, ಯಾವ್ದು ಕೂಡ ಲಕ್ಷ ಸಾವಿರ ಇಲ್ಲೇ ಇಲ್ಲ ಅಲ್ಲಿ. ಈ 3,000 ಕೋಟಿ ಪ್ರಪಂಚ ನೆನ್ಸ್ಕೊಳ್ಳುತ್ತೆ. ಎಷ್ಟು ದೊಡ್ಡ ಶ್ರೀಮಂತರು, ಎಷ್ಟು ದೊಡ್ಡ ವ್ಯಕ್ತಿ. ಆದ್ರೆ ದೇವ್ರ ಮುಂದೆ ಯೋಗ್ಯತೆ ಏನಿದೆ? ದೇವ್ರ ಮುಂದೆ ನಾವೆಲ್ಲ ಯಾರು? ಯೆಶಾಯ ಆ ಪ್ರವಾದಿ ದೇವರ ದರ್ಶನ ನೋಡಿ ಕೊನೆಗೆಲ್ಲ ನೆನ್ಸ್ಕೊಂಡು ಎಲ್ಲ ನೋಡಿ ಏನ್ ಪಶ್ಚಾತ್ತಾಪ ಪಡ್ತಾ ಇದ್ರು ಗೊತ್ತಾ? ಅಯ್ಯೋ ದೇವ್ರೇ, ನನ್ ಪಾಪಿ. ಇಷ್ಟು ದೊಡ್ಡ ಪ್ರವಾದಿ, ಇಷ್ಟು ಪ್ರವಾದನೆ ಹೇಳಿದವ್ರು ಅಂತಹ ವ್ಯಕ್ತಿನ ಹೇಳ್ತಾರೆ, ದೇವ್ರೇ ನನ್ ಪಾಪಿ, ನನ್ ಬಾಯಿ ಪಾಪದಿಂದ ತುಂಬಿದೆ, ನನ್ ಜೀವಿತ ನಿನ್ನ ನೋಡಿ ನಾನು ಹೆಂಗೆ ಬದುಕಿರ್ಲಿ ದೇವ್ರಂತ ಎಷ್ಟು ಹತ್ತಿರ್ಬೇಕು ಯೋಚನೆ ಮಾಡಿ.
ನಿಜವಾಗ್ಲೂ ಕೂಡ ತುಂಬಾ ಹತ್ತಿರ್ತಾನೆ ಯೆಶಾಯ. ನಮ್ಮ ಜೀವಿತಗಳು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ದೇವರ ಮುಂದೆ ನಮ್ಮ ಯೋಗ್ಯತೆ ಏನಿಲ್ಲ ಪ್ರಿಯರೇ. ನಾವೆಲ್ಲ ಶೂನ್ಯರೇ, ನಾವ್ ಏನು ಕೂಡ ಇಲ್ಲ. ದೇವ್ರ ಮುಂದೆ ನಾವ್ ಏನು ಕೂಡ ಇಲ್ಲ. ದೇವ್ರೆ ನಾನು ಏನಿಲ್ಲಪ್ಪ, ನಾನು ಶೂನ್ಯನೇ. ಕನ್ನಡದಲ್ಲಿ, ಹಿಂದಿಯಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಒಂದು ಹಾಡು ಹೇಳ್ಬಿಡ್ತೀವಿ, ಹೀರೋ 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 ಮೇ ಯೇಶು ಮೇರಾ ಹೀರೋ, 000 ಮೇ ತುಮ್ ಜೀರೋ ಅಂತ. ಜೀರೋ ಕೆ ಪೇಲೆ ಅಗರ್ ಏಕ್ ಆಯೇಗಾ ತೋ ಜೀರೋ ಬಿ ಹೋಗಾ ಹೀರೋ. ಅಂದ್ರೆ ನಾನು ಹೀರೋ, ಜೀರೋ ಯೇಸು ಸ್ವಾಮಿ ಹೀರೋ. ಆ ಜೀರೋ ಮುಂದೆ ಒಂದ್ ವೇಳೆ ಯೇಸು ಸ್ವಾಮಿ ಬಂದ್ರೆ ಅವಾಗ ಜೀರೋ ಕೂಡ ಏನಾಗುತ್ತಂತೆ, ಹೀರೋ ಆಗುತ್ತೆ ಅಂತ. ನಿಜವಾಗ್ಲೂ ಕೂಡ ನಾನು ಹೇಳ್ತೀನಿ, ಸತ್ಯವಾಗ್ಲೂ ಹೇಳ್ತೀನಿ, ನಾವ್ ಯಾರು ಕೂಡ ದೊಡ್ಡವರಿಲ್ಲ, ನಾವ್ ಯಾರು ಕೂಡ ಘನವಂತರಲ್ಲ, ನಾವ್ ಯಾರು ಕೂಡ ವಿದ್ವಾಂಸರಲ್ಲ, ನಾವ್ ಯಾರು ಕೂಡ ಜ್ಞಾನಿಗಳಲ್ಲ, ನಾವ್ ಯಾರು ಕೂಡ ದೊಡ್ಡವರಲ್ಲ. ದೇವರ ಮುಂದೆ ನಾವೆಲ್ಲರೂ ಕೂಡ ಶೂನ್ಯರೇ. ನಮ್ಮ ಪಾಪಗಳನ್ನ ಪ್ರತಿದಿನ ಒಪ್ಕೊಳ್ಬೇಕು, ಪ್ರತಿದಿನ ನಮ್ಮನ್ನ ಶುದ್ಧಿಪಡಿಸ್ಕೊಳ್ಬೇಕು, ಪ್ರತಿದಿನ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಬೇಕು. ದೇವ ಈ ದಿನ ನಾನು ಏನ್ ಪಾಪ ಮಾಡಿದ್ದೀನಿ, ನಾನು ಹೆಂಗ್ ಜೀವನ ಮಾಡ್ಲಿ, ನಿನ್ನ ಮುಂದೆ ನಿನಗೆ ನನ್ನ ಮುಖ ತೋರ್ಸ್ಲಿಕ್ಕೆ ಅಸಹ್ಯವಾಗ್ತಿದೆ. ಯೆಶಾಯ ಕೂಡ ಅದೇ ಪರಿಸ್ಥಿತಿ, ಯೆಶಾಯನ ಜೀವಿತಗಳಲ್ಲಿ 5ರಿಂದ 7ನೇ ವಚನ ಹೋಗಿ ನೋಡಿ, ಅದೇ ಪರಿಸ್ಥಿತಿ ಆತನಿಗೆ ಬಂದಿದೆ. ಸಹಿಸ್ಕೊಳಕ್ ಆಗ್ತಲ್ಲ, ತಡ್ಕೊಳಕ್ ಆಗ್ತಲ್ಲ. ಅಯ್ಯೋ, ಇಂಥ ಪಾಪಿಗೆ ದೇವರ ದರ್ಶನ ಆದ್ರ, ಇಂತಹ ಹೊಲಸ ತುಟಿಯವನಿಗೆ, ಹೊಲಸ ಬಾಯಿಯವನಿಗೆ ದೇವರ ದರ್ಶನ ಆದ್ರ ನಾನು ಬದುಕಿರ್ತೇನ? ನಿಜವಾಗ್ಲೂ ಕೂಡ ಸ್ವಲ್ಪ ಹೊತ್ತು ನೋಡಿ, ದೇವದೂತ ಒಂದು ಕೆಂಡನ ತಗೊಂಡ್ಕೊಂಡು ಬಂದು ಆ ಯೆಶಾಯನ ಬಾಯಿಗೆ ಟಚ್ ಮಾಡ್ತಾ ಇದಾರೆ. ಬೆಂಕಿ ಕೆಂಡವನ್ನ ತೆಗೆದುಕೊಂಡು ಯೆಶಾಯನ ಬಾಯಿಗೆ ಟಚ್ ಮಾಡಿ ಹೇಳ್ತಾ ಇದಾರೆ, ಯೆಶಾಯ ಇವಾಗ ನೀನು ಶುದ್ಧನಾದ, ಪವಿತ್ರನಾದ, ನೀನು ಏನ್ ಚಿಂತೆ ಮಾಡ್ಬೇಡ. ಅದೇ ಜೀವಿತ ದೇವ್ರು ನಮ್ಮಲ್ಲೂ ಕೂಡ ಈ ದಿನ ಎದುರು ನೋಡ್ತಾರೆ. ನಾವು ನಮ್ಮ ಪಾಪಗಳನ್ನ ಒಪ್ಕೊಳ್ಬೇಕು. ಸಮಸ್ಯೆ ಏನಂದ್ರೆ, ಮನುಷ್ಯ ಯಾವಾಗಲೂ ಕೂಡ ತನ್ನ ಪಾಪಗಳನ್ನ ಆತನು ಒಪ್ಕೊಳ್ಳೋದೇ ಇಲ್ಲ. ಯಾವಾಗಲೂ ಕೂಡ ನಾನು ಸರಿಯಾಗಿದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಅಂದ್ಕೊಂಡಿದ್ದೇ ಆಗ್ಬೇಕು, ಅವನು ತಪ್ಪು, ಅವನು ಸರಿ ಇಲ್ಲ, ನಾನು ಸರಿ ಇದ್ದೀನಿ, ಅವನು ಪಾಪಿ, ನಾನು ಪವಿತ್ರವಾಗಿದ್ದೀನಿ. ನಮ್ಮ ಪರಿಸ್ಥಿತಿಗಳು ಕೂಡ ಅದೇ ಜಾಗದಲ್ಲಿ ಕುತ್ಕೊಂಡಿದೆ. ದೇವ್ರಿಗೆ ಇಷ್ಟ ಆಗದೆ ಇರೋಂಥ ಕಾರ್ಯ ಏನಂದ್ರೆ, ನಾವು ಬೇರೆಯವ್ರನ್ನ ಕೆಳಗಡೆ ತಳ್ಳಿ ನಾವು ನಿಂತ್ಕೊಳ್ಳೋಕೆ ಇಷ್ಟಪಡ್ತೀವಲ್ಲ, ಅದು ತುಂಬಾ 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 ಡೇಂಜರ್. ದೇವ್ರಿಗೆ ಇಷ್ಟವಾಗದಂತ ಕಾರ್ಯ ಅದು. ಅದರಿಂದ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ದೇವ್ರೇ, ನಿಮ್ಮ ಮುಂದೆ ನನ್ನ ಯೋಗ್ಯತೆ ಏನಿಲ್ಲ, ನಂದು ಏನಿಲ್ಲ, ನೀವೇ ನಡೆಸ್ರಿ, ನೀವೇ ನನ್ನನ್ನು ಕೈ ಹಿಡೀರಿ, ನೀವೇ ನನ್ನನ್ನು ಉಪಯೋಗ ಮಾಡ್ಕೊಳ್ರಿ ಅಂತ ನಮ್ಮ ಜೀವಿತಗಳಲ್ಲಿ ಪ್ರತಿ ಸಲ ನಾವೇನ್ ಮಾಡ್ಬೇಕಂದ್ರೆ ದೇವರ ಮೇಲೆ ಆಧಾರವಾಗಿ ಜೀವನ ಮಾಡೋದು ತುಂಬಾ ಪ್ರಾಮುಖ್ಯತೆ. ಇನ್ನು ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ನೋಡುವಾಗ ದೇವರ ಪ್ರಶ್ನೆಗೆ ನಿನ್ನ ಉತ್ತರ ಏನು? ದೇವ್ರ ಒಂದು ಪ್ರಶ್ನೆ ಕೇಳ್ತದ ಅಲ್ಲಿ, ಯಾರು ಕಳಿಸ್ಲಿ ಅಲ್ಲ? ದೇವ್ರಲ್ಲಿ ತುಂಬಾ ಪ್ರಶ್ನೆ ಇದೆ. ದಾವಿದ ಆದಾಮನು ಕೂಡ ದೇವ್ರು ಕೇಳಿದ್ರು, ಆದಾಮ್ ನೀನ್ ಎಲ್ಲಿದೀಯಾ ಅಂತ. ದೇವ್ರು ಅದೇ ಪ್ರಶ್ನೆ ನಮಗೂ ಕೇಳ್ತಾರೆ, ಎಲ್ಲಿದೀಯಾ? ಬೆಳಗ್ಗೆ 5 ಗಂಟೆ ಆಯ್ತು, ಎಲ್ಲಿದೀಯಾ? ಈಗ ನೋಡಿ 6:30 ಆಯ್ತು. 6:30 ಎಷ್ಟು ಜನ ಪ್ಲೇಯರ್ ಬಂದಾರ ಗೊತ್ತಿಲ್ಲ, ಮಿಕ್ಕಿದ್ರೆ ಎಲ್ಲಿದಾರ ಗೊತ್ತಿಲ್ಲ. ಅದೇ ತರ ಎಲ್ಲಿದೆಯಾ ಪ್ರತಿಯೊಬ್ಬರು ಕೂಡ ದೇವ್ರು ಕೇಳ್ತಾರೆ. ಅದ ಆದಾಮನ್ ಮಾತ್ರ ಕೇಳಿಸ್ಕೊಂಡೇ ಇರಲ್ಲ ದೇವ್ರು. ಆ ಪ್ರಶ್ನೆ ನಮಗೂ ಕೂಡ ಕೇಳ್ತಾರೆ, ಎಲ್ಲಿದೆಯಾ ಆದಾಮ್, ಎಲ್ಲಿದೆಯಾ ಮಂಜುನಾಥ್? ದೇವ್ರು ಕೇಳ್ತಾನೆ ಅಲ್ವಾ? ಮೇ ಬಿ ನಂದು ಕೇಳಿಸ್ತದ ಅನ್ಸ್ಕೊಂಡು ಸೌಂಡ್. ಒಂದ್ ಮಗ ಒಂದ್ ಕಡೆ ಸ್ಕೂಲ್ ಬರೋದ್ ಲೇಟ್ ಆದ, ಸ್ಕೂಲಿಂದ ಬರೋದ್ ಮನೆಗೆ ಲೇಟ್ ಆದ್ರೆ ಅಪ್ಪ ಬಂದು ಮಗನಿಗೆ ಎಲ್ಲಿದೆಯಪ್ಪ ಮಗನೇ ಅಂತ. ಅದೇ ತರಾನೇ ನಮ್ಮ ಜೀವಿತಗಳಲ್ಲಿ ದೇವರು ಕೇಳ್ತಾರೆ. ಏಷ್ಯಾನಲ್ಲಿ ಒಂದು ಪ್ರಶ್ನೆ, ಏಷ್ಯಾನ್ಗೆ ಫಸ್ಟ್ ಸೌಂಡ್ ಕೇಳ್ತಾ ಇದೆಯಾ? ಅದೇ ಕಟ್ ಕಟ್ ಆಗತ್ತೆ ಬ್ರದರ್. ಓಕೆ, ಇವಾಗ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತದೆ. ಓಕೆ, ಅದೇ ರೀತಿಯಲ್ಲಿ ದೇವರು ಈ 6ನೇ ಅಧ್ಯಾಯದಲ್ಲಿ ಯೇಸುವಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವನ ಮುಂದೆನೆ ಯಾರು ಹೋಗ್ತಾರೆ, ಯಾರು ನಮಗೋಸ್ಕರ ಹೋಗ್ತಾರೆ? ತಂದೆಯ ದೇವರು ಯೇಸುಸ್ವಾಮಿ ಅವರು ಎಲ್ಲಾ ಸೇರಿ ಕೇಳ್ತಾ ಇದ್ದಾರೆ, ಯಾರು ನಮಗೋಸ್ಕರ ಹೋಗ್ತಾರೆ? ಅವಾಗ ಯೇಸು ಹೇಳ್ತಾ ಇದ್ದಾನೆ, ಯೇಸರ್ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೋಗ್ತೀನಿ ದೇವ್ರೆ, ನನ್ನನ್ನು ಸಿದ್ಧ ಮಾಡ್ರೆ ನಾನು ಹೋಗ್ತೀನಿ ಅಂತ. ಸೊ ಯೇಸುಸ್ವಾಮಿ ಅವರು ಕೂಡ ಈ ಪ್ರಪಂಚಕ್ಕೆ ಬಂದಾಗ ಇಬ್ಬಿಬ್ಬರನ್ನ ಜೊತೆಯಾಗಿ ಸೇವೆ ಕಳಿಸಿದ್ರು. ನೀವು ಹೋಗ್ರಿ, ದುಷ್ಟಾತ್ಮನ ಬಿಡುಗಡೆ ಮಾಡ್ರಿ, ಸುವಾರ್ತೆ ಸಾರ್ರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ. ಅಂದ್ರೆ ದೇವ್ರಿಗೆ ಇವಾಗ ದೇವರ ಕೆಲಸ ಮಾಡಕ್ಕೆ ಬೇಕಾಗಿದ್ದಾರೆ. ದೇವ್ರ ಕೆಲಸ ಮಾಡೋರು ಬೇಕು, ಕೆಲಸ ಮಾಡೋರು ಬೇಕಾಗಿದ್ದಾರೆ. 8,000 ಪೇಮೆಂಟ್ ಆ ಕಂಪನಿಲಿ ಬೇಕಾಗಿದ್ದಾರೆ, ಈ ಕಂಪನಿಲಿ ಬೇಕಾಗಿದೆ. ಯಾವ ರೀತಿ ವಾಂಟೆಡ್ ಇರುತ್ತೋ ಅದೇ ರೀತಿಯಲ್ಲಿ ದೇವ್ರಲ್ಲೂ ಕೂಡ ವಾಂಟೆಡ್ ಇದೆ. ದೇವರು ಕೂಡ ಕೇಳ್ತಿದ್ದಾರೆ, ಯಾರು ಹೋಗ್ತಾರೆ? 37 ಜನ ಇದ್ದಾರೆ. ಇವತ್ತು ಯಾರು ಹೋಗ್ತಾರೆ ಸೇವೆಗೆ? ದೇವ್ರು ಕೇಳ್ತಾರೆ.
ನಾವು ಸಾಯೋ ಗಂಟ ದೇವ್ರು ನಮ್ಮಲ್ಲಿ ಕೇಳೋ ಪ್ರಶ್ನೆ ಅಂದ್ರೆ, ಯಾರು ನನಗೋಸ್ಕರ ಹೋಗ್ತಾರೆ, ಯಾರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಯಾರು ಅವ್ರಿಗೋಸ್ಕರ ಸುವಾರ್ತೆ ಸಾರ್ತಾರೆ, ಯಾರು ನನಗೋಸ್ಕರ ಪ್ರಾರ್ಥನೆಯಲ್ಲಿ ಬರ್ತಾರೆ, ಯಾರೆಲ್ಲ ನನ್ನಲ್ಲಿ ಬಂದು ಕುತ್ಕೊಳ್ತಾರೆ, ಯಾರು ನನ್ನ ಜೊತೆಗೆ ಮಾತಾಡ್ತಾರೆ. ದೇವ್ರು ಇವಾಗ್ಲೂ ಕೂಡ ಆ ಪ್ರಶ್ನೆಗಳನ್ನ ನಮ್ಮ ಜೀವಿತಗಳಲ್ಲಿ ಕೇಳಲಿಕ್ಕೆ ತಯಾರಾಗಿದ್ದಾರೆ. ನಾವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ, ಕಾರ್ಯಗಳ ಮೂಲಕ ಉತ್ತರ ಕೊಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ತಯಾರಾಗಿರ್ಬೇಕು. ಸೊ ಅದರಿಂದ ಈ 6ನೇ ಅಧ್ಯಾಯದಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಬಲಪಡಿಸ್ಲಿ. ಮೊಟ್ಟ ಮೊದಲದಾಗಿ ಅಧ್ಯಾಯದಿಂದ ಕಲ್ತ್ಕೊಳ್ಬೇಕನ್ನೋ ವಿಷಯ ಏನಂದ್ರೆ, ಮನುಷ್ಯರಲ್ಲಿ ಅಂದ್ರೆ ನಮ್ಮ ಜೀವಿತಗಳಲ್ಲಿ ದೇವರ ಸ್ಥಾನ ಎಲ್ಲಿದೆ. 2ನೇದಾಗಿ, ನಮ್ಮ ಜೀವಿತಗಳಲ್ಲಿ ದೇವರ ಪ್ರಭಾವ ಎಷ್ಟು ತುಂಬಿಕೊಂಡಿದೆ. 3ನೇದಾಗಿ, ದೇವರ ಮುಂದೆ ನಮ್ಮ ಯೋಗ್ಯತೆ ಏನಿದೆ. 4ನೇದಾಗಿ, ದೇವರ ಪ್ರಶ್ನೆಗೆ ನನ್ನ ಉತ್ತರ ಏನಿದೆ. ಈ 4 ಕಾರ್ಯಗಳಿಂದ ದೇವರು ನಿಮ್ಮನ್ನು ಮಾತಾಡ್ಲಿ. ಕಣ್ಣುಗಳನ್ನು ಮುಚ್ಕೊಳ್ರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ, ನಾವೆಲ್ಲರೂ ಸೇರಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡ್ಲಿಕ್ಕೆ 4 ಕಾರ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದರೆ ಅದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಕೂಡಿರುವಂತಹ ನಮ್ಮ ಘನ ಸೇವಕರುಗಳನ್ನು ಕೂಡ ದೇವರು ಇನ್ನೂ ಅಧಿಕವಾಗಿ ಉಪಯೋಗಿಸಿಕೊಡ್ರಿ ಕರ್ತನೆ. ದೇವ, ಅಂತ ಘನ ಸೇವಕರುಗಳ ಮುಂದೆ ನಾವು ಕುಳಿತುಕೊಂಡು ನಿನ್ನ ವಾಕ್ಯಗಳನ್ನು ಹೇಳಲು ನಮಗೆ ಕೊಟ್ಟಂತ ಧೈರ್ಯ ಹಾಗೂ ನಮಗೆ ಕೊಟ್ಟಂತ ಅವಕಾಶಗಳಿಗಾಗಿ ಸ್ತೋತ್ರ. ಮತ್ತೆ ಅಷ್ಟೇ ಅಲ್ಲ ಕರ್ತನೆ, ನಮ್ಮ ಸಹ ಸೇವಕರುಗಳಿಗಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಅವರನ್ನು ಕೂಡ ಅಧಿಕವಾಗಿ ಉಪಯೋಗಿಸಿಕೊಳ್ಳ್ರಿ, ಅವರ ಸೇವೆಯಲ್ಲಿ ಅಧಿಕವಾಗಿ ಬಲಪಡಿಸ್ರಿ ಕರ್ತನೆ. ಒಂದು ವೇಳೆ ವಿಶ್ವಾಸಿಗಳು ಈ ಆರಾಧನೆಯಲ್ಲಿ ಕೂಡಿಕೊಂಡಿರುವುದಾದರೆ ದೇವ, ಅವರ ಆತ್ಮಿಕ ಜೀವಿತಗಳನ್ನು ಬಲಪಡಿಸು. ಅವರು ತಮ್ಮ ಜೀವಿತಗಳಲ್ಲಿ ತಮ್ಮ ಕುಟುಂಬಗಳನ್ನ ಸರಿಯಾಗಿ ಕಟ್ಟಿಕೊಳ್ಳುವಂತೆ ಅವರ ಆತ್ಮಿಕ ಜೀವಿತಗಳನ್ನ ಅಭಿವೃದ್ಧಿಪಡಿಸು, ಬಲಪಡಿಸು. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆಯ ದೇವರೇ, ಆಮೆನ್.